ಸರ್ ನಮಸ್ಕಾರ. ನಮಸ್ಕಾರ. ನಾವು ಆರ್ಯನ್ ಮಂಜುನಾಥ್ ಅಂತೇಳಿ ಪರಗದ್ದೆ ಚಾನಲಿಂದ ಬಂದಿರತಕ್ಕಂಥದ್ದು. ನಮಸ್ಕಾರ, ಸಿದ್ದರಾಜ್ ಅಂತ. ವೀಕ್ಷಕರೇ, ಇವತ್ತು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು, ಸಮಾಜಕ್ಕೆ ಒಂದು ಬೆಳಕು ಕೊಡ್ತಕ್ಕಂತಹ, ಉದ್ಯೋಗ ಕೊಡ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ನಾವು ಭೇಟಿ ಮಾಡಿದ್ದೇವೆ. ಹಾಗಾಗಿ ಮುಂದಿನ ಅವರ ಒಂದು ಸ್ಥಿತಿಯನ್ನು, ಅವರ ಒಂದು ಸಾಧನೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸಿದ್ದರಾಜ್ ಅವರೇ, ಈ ನಿಮ್ಮೊಂದು ಸಂಸ್ಥೆ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯಿತು? ಸುಮಾರು ಒಂದು 18 ವರ್ಷ ಆಗಿರ್ಬೋದು. 18 ವರ್ಷ ಆಯಿತು. ಹಾಗಾದರೆ ನಿಮಗೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಯಾಕೆ ವಿಚಾರ ಬಂತು ಸಿದ್ದರಾಜ್ ಅವರೇ? ವಿಚಾರ, ನಾವು ಎಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಬೇರೆ ಬೇರೆ ಅನುಭವನ ಎಲ್ಲ ಜನಕ್ಕೂ ಹಂಚೋಣ ಅಂತ. ಬೇರೆಯವರು ಕೆಲಸಗಾರರಾಗೇ ಇರ್ತಾರೆ. ಈಗ ನಮ್ಮ ಹತ್ರ ಕೆಲಸಗಾರರು ಆಗಿರೋರು ಓನರ್ಗಳಾಗಿದ್ದಾರೆ. ಈಗ ಟ್ರೈನಿಂಗ್ ಅಂತ ಬರ್ತಾರೆ. ಟ್ರೈನಿಂಗ್ ಆದಮೇಲೆ ಕೆಲಸ ಮಾಡ್ತೀನಿ ಕೆಲಸ ಮಾಡ್ಬೋದು. ಹೋಟೆಲ್ ಮಾಡ್ತೀನಿ ಅಂದರೆ ಹೋಟೆಲ್ ಮಾಡ್ಬೋದು. ಬೇಕ್ರಿ ಮಾಡ್ತೀನಿ ಬೇಕ್ರಿ ಓನರ್ಗಳಾಗ್ಬೋದು. ಈ ಥರ ಸಾಧನೆಗೆ ಏನೋ ಒಂದು ಪೂರಕವಾದ ವಾತಾವರಣ ನಿರ್ಮಿಸೋಕ್ಕೆ. ಸೊ ಅಂದರೆ ನಿಮ್ಮ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಆಳಿನಿಂದ ಅರ್ಸ ಆಗಬೇಕು ಅನ್ನೋ ರೀತಿ ಒಳಗಡೆ ಅಂತಹ ಒಂದು ಪ್ರೇರಣೆಯನ್ನು ಕೊಡೋ. ಹೌದು, ಖಂಡಿತ. ಹಾಗಾದರೆ ಈ ಒಂದು ನಿಮ್ಮ ಸಂಸ್ಥೆಯಲ್ಲಿ ಇಲ್ಲಿವರೆಗೂ ಕೂಡ ನೀವು ಪ್ರಾರಂಭ ಮಾಡಿದಾಗಿಂದ ಎಷ್ಟು ಜನಕ್ಕೆ ಸಹಜವಾಗಿ ಒಂದು ಕೆಲಸದ ದಾರಿದೀಪ ಆಗಿದೆ? ಸುಮಾರು 4,000 ಜನ ಕೆಲಸ ಮಾಡಿದ್ದಾರೆ ಅವರೇಜ್ ಆಗಿ. ಸುಮಾರು ಜನ ಹೋಟೆಲ್ ಓನರ್ಗಳಾಗಿದ್ದಾರೆ, ಲಾಡ್ಜಲ್ಲಿ ಓನರ್ಗಳಾಗಿದ್ದಾರೆ, ರೆಸ್ಟೋರೆಂಟ್ಗಳಿದ್ದಾರೆ. ತುಂಬ ಜನ ಪಾರ್ಟ್ ಟೈಮ್ಗೆ ಅಂತ ಬಂದಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದಾರೆ. ಪಾರ್ಟ್ ಟೈಮಲ್ಲಿ ಓದೋದು ಬಂದಿದ್ದರು. ನೈಟ್ ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ದಾರೆ. ಅವರೆಲ್ಲ ಓದ್ಕೊಳ್ಳೋ ವಾತಾವರಣ ಇದ್ದ ಟೈಮಲ್ಲಿ ಓದಿ ಒಳ್ಳೊಳ್ಳೆ ಆಫೀಸರ್ಗಳಿದ್ದಾರೆ, ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಪೊಲೀಸ್ ಹುದ್ದೆಯಲ್ಲಿ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ಬೆಳೆದು ಒಂದು ಶಿಕ್ಷಣ ಪಡೆದು ಜಾಬ್ ಹೋದ ರೀತಿಯಲ್ಲಿ ನಿಮ್ಮ ಒಂದು ಸಂಸ್ಥೆಗೆ ಬಂದಂಥವ್ರು ಕೂಡ ಹೊರಗಡೆ ಒಂದು ವಿಶೇಷವಾದಂಥ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಖಂಡಿತ. ಸರಿ. ಹಾಗಾದ್ರೆ ನಿಮ್ಮ ಸಂಸ್ಥೆಯಿಂದ ಸರ್ವಿಸ್ ಎಲ್ಲಿವರೆಗೂ ಕೊಡ್ತಾ ಇದ್ದೀರಾ? ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಮಾತ್ರ ಕೊಡ್ತಾ ಇದ್ವಿ. ಬೆಂಗಳೂರು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ನಮ್ದೆಲ್ಲ ಕಡೆ ಬೆಂಗಳೂರು ಮಾತ್ರ. ಹೌದು, ಉತ್ತಮ ಆಗ್ತಾ ಇದೆ. ಹೌದೌದು. ಸೊ ಹಾಗಾದ್ರೆ ನಿಮ್ಮ ಈ ಒಂದು ಸಂಪರ್ಕಕ್ಕೆ ಬರಬೇಕು ಅಂದ್ರೆ ಯಾವ ರೀತಿ ಎಲ್ಲ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ? ಹೊರಗಡೆ ಇರೋದ ನೀವು ಯಾವ ರೀತಿ ಸಂಪರ್ಕ ಮಾಡ್ತೀರಾ? ನಮ್ಮನ್ನ ಸಂಪರ್ಕ ಮಾಡಬೇಕು ಅಂದರೆ ಫೋನ್ ಮಾಡಿ ಬರಬೇಕು. ನಮ್ಮದು ಗಾಂಧಿನಗರ ಮತ್ತು ಸುಂಕದಕಟ್ಟೆಯಲ್ಲಿ 2 ಕಡೆ ಆಫೀಸ್ ಇದೆ. 2 ಕಡೆ ಬರಬೇಕು. ಮುಂಚೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕಾಗುತ್ತೆ. ಅಂದರೆ ಈಗ ನಿಮ್ಮ ಸಂಸ್ಥೆ ಬೇರೆ ಯಾವುದೇ ಸಂಸ್ಥೆಗೆ ಹೋದ್ರೂ ಕೂಡ ಏನಾಗುತ್ತೆ ಅಂದರೆ ಇಷ್ಟು ಫೀಸು, ರಿಜಿಸ್ಟ್ರೇಷನ್ ಫೀಸು, ಈ ಥರ ಎಲ್ಲ ಕಂಡೀಷನ್ಸ್ ಇರ್ತದೆ. ಆದರೆ ನಿಮ್ಮ ಸಂಸ್ಥೆಯಲ್ಲಿ ಆ ಥರ ಏನಾದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಒಂದು ಜಾಬಿಗೆ ಬರಬೇಕಾದ್ರೆ ರಿಜಿಸ್ಟ್ರೇಷನ್ ಫೀಸ್ ಆ ಥರ ಏನಾದರೂ ಕೊಡಬೇಕಾಗ್ತದಾ? ನಮ್ಮಲ್ಲಿ ಜಾಬ್ ಸಂಪೂರ್ಣ ಉಚಿತವಾಗಿರುತ್ತೆ. ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಆ ಟ್ರೈನಿಂಗ್ 3 ತಿಂಗಳು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ಸಂಬಳ ಕೊಡ್ತೀವಿ, ಊಟ ವಸತಿ ಕೊಡ್ತೀವಿ. ಸೊ ಊಟ ವಸತಿ ಕೊಡ್ತೀವಿ. ಮತ್ತು ಏನಿದೆ ಸ್ಟಾಫ್ ರೂಮ್ ಅಂದರೆ ಒಬ್ಬರಿಗೆ ಇಂಡಿವಿಜುವಲ್ ರೂಮ್ ಕೊಡಲ್ಲ, ಸ್ಟಾಫ್ ರೂಮ್ ಕೊಡ್ತೀವಿ. ಓನ್ಲಿ ಮೇಲ್ಗೆ ಮಾತ್ರ ನಮ್ಗೆ ರಿಕ್ವೈರ್ಮೆಂಟ್ ಇರೋದು, ಫಿಮೇಲ್ಗೆ ರಿಕ್ವೈರ್ಮೆಂಟ್ ಇಲ್ಲ. ಹಾಗಾದ್ರೆ ನಿಮ್ಮ ಈ ಒಂದು ಸಂಸ್ಥೆಗೆ ಯಾವ್ದಾದ್ರು ಕಂಪ್ನಿಗಳಿಗೆ ಯಾರೇ ಒಂದು ಜಾಬಿಗೆ ಬರ್ಬೇಕಾದ್ರೆ ಅವ್ರ ವಿದ್ಯೆಯ ಅರ್ಹತೆ ಮಟ್ಟ ಏನಿರಬೇಕಾಗ್ತದೆ? ಅರ್ಹತೆ ಮಟ್ಟ ಅವ್ರಿಗೆ ಕನ್ನಡ ಓದಲು ಬರಬೇಕು. 18 ವರ್ಷ ಎಬವ್ 18 ಇಯರ್ಸ್ ಆಗಿರಬೇಕು. ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೂ ಬೇರೆ ಬೇರೆ ಕೆಲಸ ನಿಯತ್ತಾಗಿರಬೇಕು, ಕಳ್ತನ ಮಾಡಬಾರ್ದು. ಈ ಥರ ಕ್ವಾಲಿಫಿಕೇಶನ್ ಇದ್ದರೆ, ಹೆಲ್ತ್ ಫಿಟ್ ಆಗಿದ್ದರೆ ಎಬವ್ 16ವರೆಗೂ ಕೊಡ್ತೀವಿ. 60ವರೆಗೂ ಕೂಡ? 60ವರೆಗೂ. ಏಜ್ ಪ್ರಾರಂಭದಿಂದ 18ರಿಂದ 60 ವರ್ಷದವರೆಗೆ ಯಾರೇ ಬಂದರೂ ನೀವು ಅವರಿಗೆ ಉದ್ಯೋಗವನ್ನು ಕೊಡ್ತೀವಿ. ಹೌದೌದು. ಸೊ ವಿದ್ಯಾರ್ಹತೆ ಇರಲಿ, ವಿದ್ಯಾರ್ಹತೆ ಇಲ್ದಲೇ ಇದ್ರೂ ಕೂಡ ಶರೀರ ಫಿಟ್ ಇರಬೇಕು. ಹೌದೌದು. ಹಾಗಾದ್ರೆ ನಿಮ್ಮಲ್ಲಿ ಯಾವ ಥರ ಒಂದು ಜಾಬ್ಗೆ ವೇಕೆನ್ಸಿ ಇರ್ತದೆ? ಈಗ ಕ್ಯಾಶಿಯರ್ ಇದೆ. ಕ್ಯಾಶಿಯರ್ಗೆ ಏನಪ್ಪ ಅಂದರೆ ಅವ್ರಿಗೆ ರೆಸ್ಪಾನ್ಸಿಬಲ್ ಜಾಬಲ್ಲಿ ಅವ್ರಿಗೆ ಪೊಲೀಸ್ ವೆರಿಫಿಕೇಶನ್ ಇರಬೇಕು. ಇಲ್ಲ ಅಂದರೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ ಕೊಟ್ಟಾದ್ಮೇಲೆ ಏನಿದೆ ಪೊಲೀಸ್ ವೆರಿಫಿಕೇಶನ್ ಕೊಟ್ಟಮೇಲೆ ಮಾರ್ಕ್ಸ್ಗಳು ಕಲೆಕ್ಟ್ ಮಾಡ್ಕೋಬೇಕು. ಜಾಬ್ ಏನಾರು ಬಿಡ್ತೀನಿ ಅಂದರೆ 3 ತಿಂಗಳು ಏನಾದ್ರು ಟ್ರೈನಿಂಗ್ ಆದಮೇಲೆ 1 ಮಂತ್ ನೋಟಿಸ್ ಕೊಡಬೇಕಾಗುತ್ತೆ. ಸಡನ್ನಾಗಿ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲೇನು ಸಡನ್ನಾಗಿ ಇದು ಮಾಡೋಕ್ಕಾಗಲ್ಲ, ಸಿಸ್ಟಮ್ ಎಲ್ಲ ಕೊಲಾಪ್ಸ್ ಆಗುತ್ತೆ. 1 ತಿಂಗಳು ಟ್ರೈನಿಂಗ್ ನೋಟಿಸ್ ಪೀರಿಯಡ್ ಇರುತ್ತೆ. ಒಂದು ನೋಟಿಸ್ ಪೀರಿಯಡಲ್ಲಿ ಕೊಡಬೇಕು. 1 ದಿನ ಕೆಲಸ ಮಾಡಿದ್ರು ಅಮೌಂಟ್ ಪೇ ಮಾಡ್ತೀವಿ. 1 ದಿನ ಮಾಡಿದ್ರು ಪೇಮೆಂಟ್ ಮಾಡ್ತೀವಿ. ಹೌದೌದು. ಸೊ ಹಾಗಾದ್ರೆ ಅಟ್ಲೀಸ್ಟ್ ನಿಮ್ದು ಈ ಒಂದು ಸಂಸ್ಥೆಯಲ್ಲಿ ಹೇಳಿದ್ರಲ್ಲ, ಈಗ ಒಂದು ಯಾವ ಥರ ವೇಕೆನ್ಸಿ ಕ್ಯಾಶಿಯರ್ ಹೇಳಿದ್ರ ಅವ್ರಿಗೆಲ್ಲ ಸ್ಯಾಲ್ರಿ ಬಗ್ಗೆ ಏನಾದರೂ ಕೂಡ ನಿಮ್ಗೆ? ಹೌದು, ಈಗ ಕ್ಯಾಶಿಯರ್ಗೆ ಟ್ರೈನಿಂಗ್ ಇದೆ. ಫ್ರೆಷರ್ಸ್ಗೆ 16 ಇದೆ, ಮಿನಿಮಮ್ 16 ಇದೆ. ಫುಡ್ ರೂಮ್ ಕೊಡ್ತೀವಿ. ಆಫ್ಟರ್ 3 ಮಂತ್ಸ್ ಆದಮೇಲೆ 18 ಇದೆ, 20 ಇದೆ, 25 ಇದೆ. ಆ ಪರ್ಫಾರ್ಮೆನ್ಸ್ ಹೆಂಗೆ ಕೆಲಸ ಮಾಡ್ತಾರೆ, ಯಾವ ಥರ ಸ್ಕಿಲ್ ಕಲಿತಾರೆ, ಅದ್ರ ಮೇಲೆ ಫುಡ್ ರೂಮು ಎಲ್ಲ ಫ್ರೀ ಇರುತ್ತೆ. ಆಮೇಲೆ ಪ್ರಮೋಷನ್ ಆಗುತ್ತೆ. ಕ್ಯಾಶಿಯರಿಗೆ ಆಗಿರಬೇಕು ಅಂತಿಲ್ಲ. ನೆಕ್ಸ್ಟ್ ಫ್ಲೋರ್ ಸೂಪರ್ವೈಸರ್ ಆಗ್ಬೋದು, ಕ್ಯಾಪ್ಟನ್ ಆಗ್ಬೋದು, ಫ್ಲೋರ್ ಮ್ಯಾನೇಜರ್ ಆಗ್ಬೋದು. ಆ ಥರ ವಿವಿಧ ಹಂತಗಳನ್ನ ಮಾಡ್ಬೋದು. ಒಂದೇ ಸರಿ ಆಗಲ್ಲ, ಕಲಿಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಮೂಲ ಉದ್ದೇಶ ಹೇಳೋದಂದ್ರೆ ಇವತ್ತು ಬೆಂಗಳೂರಲ್ಲಿ ಬಂದು ನಿಂತುಕೊಳ್ಳೋದು ಒಂದು ದೊಡ್ಡ ಕಷ್ಟ ಇರ್ತದೆ. ಆ್ಯಕ್ಚುಲಿ ಇವತ್ತಿನ ಬಾಡಿಗೆಯನ್ನು ಕಟ್ಕೊಂಡು, ಕರೆಂಟ್ ಬಿಲ್ಲನ್ನು ಕಟ್ಕೊಂಡು, ಮನೆಯನ್ನು ಮಾಡಿ ಕೆಲಸ ಹೋಗೋದಷ್ಟು ಕಷ್ಟ ಇರ್ತದೆ. ಆದರೆ ಬರೀ ಕೈಲಿ ಅವ್ರು ಬೆಂಗಳೂರಿಗೆ ಬಂದರೂ ಕೂಡ ಅವ್ರು ಮಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧರಾದರೆ
ಅವ್ರಿಗೆ ಯಾವುದೇ ಏಜ್ ಇರಲಿ, ಯಾವುದೇ ಅರ್ಹತೆ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಒಂದು ಬಾಡಿ ಫಿಟ್ ಇದೆ, ಅವ್ರಿಗೆ ಕೆಲಸ ಶತಸಿದ್ಧ ಅಂತ ಹೇಳ್ತಾ ಇದ್ದೀರಾ. ಹೌದೌದು, ಶತಸಿದ್ಧ. ಈ ಸ್ಟಾಫ್ ರೂಮ್ ಸಂಪೂರ್ಣ ಫ್ರೀ ಇರುತ್ತೆ. ಬಟ್ ಸ್ಟಾಫ್ ರೂಮಲ್ಲಿ ಎಲೆಕ್ಟ್ರಿಕ್ ಮತ್ತು ವಾಟರ್ ಬಿಲ್ ಕಟ್ಟಬೇಕಾಗುತ್ತೆ. ಎಲೆಕ್ಟ್ರಿಕ್ ಮತ್ತು ವಾಟರ್ ಬಿಲ್ ಏನು ಬರುತ್ತೆ 200-300 ಬರ್ಬೋದು ಒಬ್ಬೊಬ್ರಿಗೆ, ಅದು ಪೇ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕದ್ದು ಏನು ಸ್ಟಾಫ್ ರೂಮ್ ಚಾರ್ಜಸ್ ಏನಿರಲ್ಲ, ಮಿಕ್ಕದ್ದೆಲ್ಲ ಸಂಪೂರ್ಣ ಉಚಿತವಾಗಿರುತ್ತೆ. ಇದು ನಿಮ್ದು ಬೇರೆ ಇನ್ನೇ ಯಾವ ವೇಕೆನ್ಸಿ ಇರುತ್ತೆ ನಿಮ್ಮದ್ರಲ್ಲಿ? ನಮ್ಮಲ್ಲಿ ಈಗ ಸೆಕ್ಯೂರಿಟಿ ಗಾರ್ಡ್ ಇದೆ, ಡ್ರೈವರ್ ಇದೆ. ಡ್ರೈವರ್ಗೆ ಯಾವುದೇ ಟ್ರೈನಿಂಗ್ ಇರಲ್ಲ. ಸ್ಟಾರ್ಟಿಂಗ್ಗೆ 30,000 ಸ್ಯಾಲ್ರಿ ಇದೆ. 30,000 ಸ್ಯಾಲ್ರಿ ಇದೆ. ಫುಡ್ ರೂಮ್ ಫ್ರೀ ಇರುತ್ತೆ. ಮತ್ತು ಏನಿದೆ ಅವ್ರಿಗೆ ಏನು ಸ್ಕಿಲ್ ಡ್ರೈವಿಂಗ್ ಬರಬೇಕು. ವ್ಯಾಲೆಂಟ್ ಡ್ರೈವರ್ ಬೇಕು ನಮಗೆ, ವ್ಯಾಲೆಂಟ್ ಡ್ರೈವರ್ಸ್. ಈ ಥರ ಸ್ಕಿಲ್ ಇದ್ದರೆ ಸ್ಯಾಲ್ರಿ ಇದೆ. ಅಂದರೆ ಡ್ರೈವರ್ ಅಂದರೆ ಏನಾದರೂ ಪರ್ಟಿಕ್ಯುಲರ್ ನಿಮ್ಮ ಕೆಲಸದಲ್ಲಿ ಇರ್ತದೆ ಅಥವಾ ಹೊರಗಡೆ ಟ್ರಾವೆಲ್ ಇರ್ತದೆ, ಹೇಗಿರ್ತದೆ ನಿಮ್ಮದು ಡ್ರೈವರ್ ಅಂದರೆ? ಬೆಂಗಳೂರು ಇರುತ್ತೆ, ವ್ಯಾಲೆಂಟ್ ಡ್ರೈವರ್ ಇರುತ್ತೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 90% ಎಲ್ಲ ಡ್ಯೂಟಿ ಎಲ್ಲ ಬೆಂಗಳೂರಲ್ಲೇ ಇರುತ್ತೆ. ಬೆಂಗಳೂರಲ್ಲೇ ಇರುತ್ತೆ. ಅವ್ರದ್ದು ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೇನೆ ಅಂದರೆ ನಮ್ಮ ಡ್ರೈವರ್ ಇರ್ತಾರೆ, ಆ ಡ್ರೈವರ್ ಜೊತೆಲಿ ಹೋಗಿ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಾರೆ ಹೇಗಿದೆ. ನೆಕ್ಸ್ಟ್ ಆಮೇಲೆ ಇದಾಗುತ್ತೆ. ಅಂದರೆ ಒಟ್ಟಾರೆ ಅಂದರೆ ಬೆಂಗಳೂರಲ್ಲಿ ಕೆಲಸ ಇಲ್ಲ ಅಂತ ಯಾರೇ ಕೇಳಿದ್ರು ಕೂಡ ಅವ್ರು ಮಾಡ್ಲಿಕ್ಕೆ ಸಿದ್ಧರಾದ್ರೆ ನಿಮ್ಗೆ ಕೆಲಸ ಕೊಡಕ್ಕೆ ರೆಡಿ ಇರ್ತೀವಿ. ಖಂಡಿತ ಖಂಡಿತ 100%. ಊಟ ಸಿಗುತ್ತೆ, ರೂಮ್ ಸಿಗುತ್ತೆ, ಯಾವುದೇ ಒಂದು ಬಸ್ ಚಾರ್ಜ್ ಇನ್ನೊಂದು ಎಕ್ಸ್ಪೆನ್ಸಿವ್ ಇರೋದಿಲ್ಲ. ಅಕ್ಷರಸ್ಥರು ಇರಲಿ ಅನಕ್ಷರಸ್ಥರು ಮಾಡ್ಲಿಕ್ಕೆ ಅವ್ರು ಸಿದ್ಧ ಇರಬೇಕು. ಹೌದು. ಸೊ ಅಷ್ಟು ಒಂದು ಅದ್ಭುತ ಇರ್ತಕ್ಕಂಥದ್ದು. ಹೌದು. ಸೊ ನಿಮ್ಗೆ ಒಟ್ಟಾರೆ ಹೇಳ್ಬೇಕು, ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ 20 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಆ ನಿಮ್ಮ ಉತ್ಸಾಹ ಅಂದ್ರೆ ನಿಮ್ಗೆ ಆದಂತ ಅನುಭವ ಏನ್ ಹೇಳಲಿಕ್ಕೆ ಬಯಸ್ತೀರಾ ನೀವು? ನೋಡಿ ತುಂಬ ಜನಕ್ಕೆ ಕೆಲಸನೇ ಎಲ್ಲಿ ಸಿಗ್ತವೆ ಅನ್ನೋದು ಗೊತ್ತಿಲ್ಲ. ಮತ್ತು ಕೆಲಸ ಬೇಕು ಅಂದರೆ ಪೇ ಮಾಡಬೇಕು. 5,000 10,000 ಪೇ ಮಾಡಬೇಕು. ಈ ನಾವು ಸಂಪೂರ್ಣ ಉಚಿತವಾಗಿ ಕೊಡ್ತೀವಿ. ಅವ್ರು ಪೇ ಮಾಡಿ ಏನು ಯಾವುದೇ ಪೇಮೆಂಟ್ ಮಾಡುವಂಗಿಲ್ಲ, ಸಂಪೂರ್ಣ ಉಚಿತವಾಗಿರುತ್ತೆ. ಅವರು ಕೆಲಸ ಮಾಡಿ ಕಲೀಲಿ, ಕಲಿತು ಇನ್ನೂ ಕೆಲಸ ಮಾಡ್ತೀನಿ, ಪ್ರಮೋಷನ್ ಮಾಡಲಿ. ನಮ್ಮದು ಬೇರೆ ಬೇರೆ ಕಡೆ ತಿಂಗಳಿಗೂ ಒಂದೊಂದು ಯೂನಿಟ್, ಹೊಸ ಯೂನಿಟ್ಗಳು ಬರ್ತಾ ಇರ್ತವೆ. ಹೊಸ ಪ್ರಮೋಷನ್ ತಗೋಬೋದು. ನೆಕ್ಸ್ಟ್ ಅವ್ರು ಹೋಟ್ಲು ಮಾಡ್ತೀನಿ ಅಂದರೆ ಹೋಟ್ಲೇ ಮಾಡಲಿ. ಈಗ ನಾಳೆನೇ ಜಾಬ್ ಬಂದು ನಾಳೆದೇ ಹೋಟ್ಲು ಮಾಡೋಕ್ಕಾಗಲ್ಲ. ಒಂದು ಹಲವಾರು ವರ್ಷ ಅನುಭವ ಪಡೆದು ಹೋಟೆಲ್ ಮಾಡ್ಬೋದು, ಇಲ್ಲ ಬೇಕ್ರಿ ಮಾಡ್ಬೋದು. ಈ ಥರ ಅವರು ಸಾಧನೆ ಮಾಡ್ಬೋದು. ಒಟ್ಟಾರೆ ಅಂದ್ರೆ ಅವರು ಬದುಕಬಹುದು, ಇನ್ನೊಬ್ಬರನ್ನು ಬದುಕಿಸಬಹುದು. ಹೌದು. ಈಗ ನೀವು ಬದುಕಿ ಇನ್ನೊಬ್ಬರನ್ನು ಬದುಕಿಸ್ತಾ ಇದ್ದೀರಾ. ಹೌದೌದು. ಮೇನ್ ಉದ್ದೇಶ ನಮ್ದು ಎಂಪ್ಲಾಯ್ ಆಗಬೇಕು. ಎಂಪ್ಲಾಯ್ ಆಗ್ಬೇಕು ಅಂದ್ರೆ ಯಾರು ಕೂಡ ಕೆಲಸ ಇಲ್ಲ ಅಂತ ಕೊರಗಬಾರ್ದು ಜೀವನದಲ್ಲಿ. ಯಾಕೆಂದ್ರೆ ಪುರುಷನಿಗೆ ಇವತ್ತು ಉದ್ಯೋಗ ಅಂದ್ರೆ ಬ್ಲಡ್ ಇದ್ದಂಗೆ ಆಕ್ಚುಲಿ. ಹೌದು. ಹೇಗೆ ಬ್ಲಡ್ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಬಾಳ್ಲಿಕ್ಕೆ ಸಾಧ್ಯತೆ ಇಲ್ಲ. ಊರುಗಳ ಕಡೆ ಆದ್ರೂ ಕೂಡ ಅಟ್ಲೀಸ್ಟ್ ಹೊಲದ ಹತ್ರ ಮನೆ ಹತ್ರ ಊಟ ಮಾಡ್ಕೊಂಡಿದ್ರು ನಡೆದೋಗ್ತದೆ. ಆದ್ರೆ ಬೆಂಗಳೂರು ಜೀವನದಲ್ಲಿ ಮಾತ್ರ ಮನುಷ್ಯನಿಗೆ ಕಂಪಲ್ಸರಿ ಆಗಿ ದುಡಿಮೆ ಅನ್ನೋದು ಇರಲೇಬೇಕು. ನಮ್ದು ಮೇನ್ ಅಂದ್ರೆ ಈಗ ಹಳ್ಳಿಕಟ್ಟೆ ಹತ್ರನೋ ಹತ್ರನೋ ಎಲ್ಲೋ ಸೋಂಬೇರಿಯಾಗಿ ಇರ್ತಾರೆ, ಮನೆಗೆ ಭಾರ ಆಗಿರ್ತಾರೆ. ನಮ್ದು ಮೇನ್ ಉದ್ದೇಶ ಮನೆಗೆ ಒಳ್ಳೆ ಮಕ್ಕಳಾಗ್ಲಿ, ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ಲಿ ಅನ್ನೋ ಉದ್ದೇಶ. ಅವ್ರ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು, ಕೌಟುಂಬಿಕನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೌದು. ಅವ್ರ ಪ್ರತಿನಿತ್ಯ ಕಾಯಕ ರೂಪದಲ್ಲಿ ಯೋಗಿ ಆಗಿರ್ಬೇಕು. ಹೌದು. ಖಂಡಿತ ಖಂಡಿತ ಖಂಡಿತ. ಅಂದ್ರೆ ನಿಮ್ದು ನಿಜವಾಗ್ಲೂ ನಿಮ್ಮಂತ ಒಂದು ಆದರ್ಶವನ್ನ ತೆಗೆದುಕೊಂಡಾಗ ನಮ್ಗೆ ಹೆಮ್ಮೆ ಅನ್ಸ್ತದೆ ಆಕ್ಚುಲಿ. ಸಿದ್ದರಾಜ್ ಅವರು, ನಿಮ್ಗೆ ಕೊನೆಯದ ಒಂದು ಪ್ರಶ್ನೆ ಕೇಳಲಿಕ್ಕಿತ್ತು. ಕರ್ನಾಟಕಾದ್ಯಂತ ಎಲ್ಲಿಂದ ನಿಮ್ಗೆ ಎಲ್ಲರೂ ಕಡೆಯಿಂದಲೂ ನಿಮ್ಗೆ ಜಾಬ್ ಬರ್ಬೋದಾ ಅಥವಾ ಕೇವಲ ಬೆಂಗಳೂರು ಮಾತ್ರ ಬರ್ಬೇಕಾ? ಇಲ್ಲ, ನಮ್ದು ಕರ್ನಾಟಕ ಫುಲ್ ಎಲ್ಲಿ ಬೇಕು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹಳ್ಳಿನಾದ್ರೂ ಬರ್ಬೋದು. ಒಟ್ಟಾರೆ ಹೇಳೋದಾದ್ರೆ ನೀವು ಸಾರಾಂಶ ಏನು ಹೇಳಲಿಕ್ಕೆ ಬಯಸ್ತೀರಾ? ಇಡೀ ಕೆಲಸಗಾರರಿಗೆ ಯಾರು ನಮಗೆ ಕೆಲಸ ಇಲ್ಲ ಅಂತ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಕೊರಗ್ತಾ ಇರ್ತಾರೆ, ಅವ್ರು ಯಾವುದಾದ್ರೂ ಪರವಾಗಿಲ್ಲ ನನ್ನ ಕೆಲಸ ಮಾಡಬೇಕು ಅಂತ ಉತ್ಸಾಹ ಇರೋರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಬನ್ನಿ, ಕೆಲಸ ಮಾಡಿ, ಸಂಪಾದನೆ ಮಾಡಿ.